मातरम जय 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 श्री राम जय जय मातरम 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 जय जय भारत माता की जय भारत माता की जय वंदे मातरम वंदे मातरम वंदे मातरम सनातन हिंदू धर्म की जय। ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ 5ನೇ ತಾರೀಕು ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಪ್ಯಾಲೆಸ್ಟೈನ್ ಜಿಂದಾಬಾದ್ ಅಂತ ಬಾವುಟವನ್ನು ಪ್ರದರ್ಶಿಸುತ್ತವೆ. ಇದರ ವಿರುದ್ಧ ಘೋಷಣೆಯನ್ನು ಕೂಗಿ ಇದರ ವಿರುದ್ಧ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ಭಯದ ವಾತಾವರಣವನ್ನು ಸೃಷ್ಟಿಸಿರುತ್ತಾರೆ. ಅದು ಖಂಡನೀಯ. ಹಾಗಾಗಿ ಸದರಿ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಮತಾಂಧ ಕಿಡಿಗೇಡಿಗಳಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಗಡೀಪಾರು ಮಾಡಿ ತಮ್ಮ ಇಲಾಖೆಯಿಂದ ಸಮಾಜಕ್ಕೆ ಸೂಕ್ತ ಸಂದೇಶ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಬಂಗಾರಪೇಟೆಯಲ್ಲಿ ಪೊಲೀಸ್ ಇಲಾಖೆ ಮೇಲೆ ಆ ಅನ್ಯಕೋಮಿನ ಹುಡುಗರಿಗೆ ಭಯ ಇಲ್ಲ. ಹಾಗಾಗಿ ತಾವು ಆದಷ್ಟು ಕಠಿಣ ಕ್ರಮ ಜರುಗಿಸಿ ಅವ್ರಿಗೆ ಟೈಟ್ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ಮುಂದಿನ ಈ ಥರ ಯಾರು ಕ್ರಮ ಮಾಡ್ತಾರೆ, ಈ ಥರ ಮಾತಾಡ್ತಾರೆ, ಕಠಿಣ ಕ್ರಮ ಆಗುತ್ತೆ ಸರ್. ಬಂಗಾರಪೇಟೆಯಲ್ಲಿ ಇದುವರೆಗೂ ಈ ಥರ ನಡೆದೇ ಇಲ್ಲ. ಫಸ್ಟ್ ಇನ್ಸಿಡೆಂಟ್ ಇದು. ತಾವು ಒಳ್ಳೆ ಆಫೀಸರ್ ಇದ್ದೀರಾ, ಸ್ವಲ್ಪ ಇದನ್ನು ಸೀರಿಯಸ್ ತಗೋಬೇಕು. ಥ್ಯಾಂಕ್ ಯು. ಶಾಂತವಾಗಿ ನಡೀತಾರಂಥ ಈ ಜಿಲ್ಲೆಯಲ್ಲಿ ಕೆಲವು ಉಗ್ರಗಾಮಿ ಶಕ್ತಿಗಳು ಮೊನ್ನೆ ದಿನ ಹಬ್ಬ ನಡೀತಾ ಇರುವಾಗ, ಮುಸಲ್ಮಾನ್ ಬಾಂಧವರು ಈದ್ ಮಿಲಾದ್ ನಡೀತಾ ಇರುವಾಗ ಅವರು ಪ್ಯಾಲೆಸ್ಟೈನ್ ಧ್ವಜನ ಹಾಕೋದ್ರ ಮೂಲಕ ನಾವು ಈ ಸಮಾಜಕ್ಕೆ ಈ ದೇಶಕ್ಕೆ ನಾವು ಒಳಪಟ್ಟಿದ್ದೀವಿ ಅನ್ನೋದಕ್ಕಿಂತ ನಾವು ಬೇರೆ ಅಂತ ತೋರಿಸ್ಕೊಳ್ಳೋ ದೃಷ್ಟಿಯಿಂದ ಮತ್ತೆ ತಮ್ಮ ಉಗ್ರಗಾದಿತನವನ್ನು ಈ ಮೂಲಕ ಪ್ರದರ್ಶನ ಮಾಡಿದ್ದಾರೆ. ತಡೆದ್ರೂ ಕೂಡ ನಿಲ್ಲಿಸದೆ ಗಾಡಿನ ಇಡೀ ಊರನ್ನ ಸುತ್ತಾಡಿಸಿದ್ದಾರೆ ಆ ಧ್ವಜ ಹಿಡ್ಕೊಂಡು. ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಮುಂದಿನ ಬರೋ ದಿನಗಳಲ್ಲಿ ಯಾರ ಸಹಕಾರದಿಂದ ಈ ಥರ ಮಾಡ್ತಿದ್ದಾರೆ, ಇದರಿಂದ ಇಡೀ ಒಂದು ಶಾಂತಿಯನ್ನು ಕಲ್ಕೋ ದೃಷ್ಟಿಯಿಂದ ಈ ಒಂದು ಚಟುವಟಿಕೆ ನಡೆದಿದೆ. ಇದನ್ನು ಇವಾಗಲೇ ಹತ್ತಿಕ್ತೆ ಹೋದರೆ ಮುಂದಿನ ಬರೋ ದಿನಗಳಲ್ಲಿ ಇದು ಶಾಂತಿ ನಾಡಾಗಿ ಉಳಿಯೋದಿಲ್ಲ. ಈ ಕೋಲಾರ ಜಿಲ್ಲೆ ಏನಿದೆ ಶಾಂತಿಯಾಗಿ ಉಳಿಬೇಕು ಅಂದರೆ ಸೂಕ್ತವಾದ ಕ್ರಮಗಳನ್ನು ಕೈಗೊಂಡು ಅವ್ರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ತಿದ್ರೆ ಮಾತ್ರ ಇದು ಉಳಿಯುತ್ತೆ. ಇಲ್ಲ ಬರೋ ದಿನಗಳಲ್ಲಿ ಇದೇ ಥರ ಹೋಗ್ತಾ ಇದ್ರೆ ಅವರು ನಾವು ಬೀಜ ಬಿತ್ತಾ ಇದ್ದಾರೆ ಉಗ್ರವಾದಿ ಚಟುವಟಿಕೆಗೆ, ಇಲ್ಲೇ ಹತ್ತಿಕ್ಬೇಕು ಅಂತ ಇವತ್ತಿನ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಗೆ ಕೇಳ್ಕೊಂಡಿದ್ದೀವಿ ನಾವು. ಅವರು ಸೂಕ್ತ ಕ್ರಮ ಕೈಗೊಳ್ತಾರೆ ಅಂದ್ಬಿಟ್ಟು ನಂಬಿಕೆ ಇಟ್ಕೊಂಡು ಮೊನ್ನೆ ಈದ್ ಮಿಲಾದ್ ಹಬ್ಬದಂದು ಬಂಗಾರಪೇಟೆ ನಗರದಲ್ಲಿ ಮುಸ್ಲಿಂ ಮತ ಬಾಂಧವರು ಏನೋ ಅವತ್ತು ಹಬ್ಬ ಆಚರಣೆ ಮಾಡ್ತಿದ್ರು. ಮೆರವಣಿಗೆ ಮಾಡುವಾಗ ನಮ್ಮ ಭಾರತದ ಧ್ವಜವನ್ನು ಹಿಡಿದೆ ಪಾಕಿಸ್ತಾನ ಧ್ವಜವನ್ನು ಹಿಡಿದು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ದೇಶದ ವಿರುದ್ಧ ಸ್ಲೋಗನ್ಗಳು ಹಾಕಿದ್ದಾರೆ. ಇಂಡೈರೆಕ್ಟಾಗಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ವರ್ತಿಸಿದ್ದಾರೆ. ಅವ್ರ ಬಗ್ಗೆ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಈಗಾಗಲೇ ನಾವು ದೂರು ಸಲ್ಲಿಸಿದ್ವಿ. ನಮ್ಮ ದೂರನ್ನು ಪರಿಗಣಿಸಿ ಈಗಾಗಲೇ ಅವ್ರ 10 ಜನನ ಬಂಧಿಸಿದ್ದಾರೆ ಮತ್ತು ಅವ್ರ ಮೇಲೆ ಕೇಸ್ ಕೂಡ ಈಗಾಗಲೇ ರಿಜಿಸ್ಟರ್ ಆಗಿದೆ. ಇವತ್ತು ನಾವು ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ, ಮುಖ್ಯವಾಗಿ ಹಿಂದೂ ಜಾಗರಣೆ ವೇದಿಕೆಯ ನಮ್ಮ ಹಿಂದೂ ಪರ ಸಂಘಟನೆಗಳು ಸೇರಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇವತ್ತು ಭೇಟಿ ಮಾಡಿ ಅವ್ರಿಗೆ ಮನವಿ ಸಲ್ಲಿಸಿದ್ದೀವಿ. ಬಂಗಾರಪೇಟೆಯಲ್ಲಿ ಯಾವತ್ತೂ ಅಷ್ಟೇ ಕೋಮುಗಳಿಗೆ ಇದುವರೆಗೂ ನಡೆದಿಲ್ಲ. ನಮ್ಮ ಬಂಗಾರಪೇಟೆ ಯಾವತ್ತು ಶಾಂತಿಪ್ರಿಯ ಒಂದು ನಾಡು. ಇವತ್ತು ಯಾರೋ ಒಂದಷ್ಟು ಜನ, ನಾನು ಎಲ್ಲರಿಗೂ ಹೇಳಲ್ಲ, ಯಾರೋ ಒಂದು 10 ಜನ ಕಿಡಿಗೇಡಿಗಳು ಇವತ್ತು ಈ ದುಷ್ಕೃತ್ಯ ವಹಿಸಿದ್ದಾರೆ. ಇಂಥ ಒಂದು ಘಟನೆ ಮತ್ತೆ ಬಂಗಾರಪೇಟೆಯಲ್ಲಿ ನಡೀಬಾರ್ದು. ಇದನ್ನು ನೀವು ತುಂಬ ಸೀರಿಯಸ್ ಆಗಿ ತಗೋಬೇಕು. ಈ 10 ಜನರನ್ನ ಏನು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ನಾವು ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಅದಕ್ಕೆ ಅವರು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮುಂದೆ ಈ ಥರ ಘಟನೆ ನಡೀದೆ ನಾವು ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ. ಏನಾಗಿದೆ ಅವತ್ತು ವಿಡಿಯೋ ತಾವೆಲ್ಲ ನೋಡ್ಬೋದು. ಸುಮಾರು ಜನ ನೋಡಿದ್ದಾರೆ, ತಡೆದಿದ್ದಾರೆ. ಪೊಲೀಸ್ನವ್ರು ಕೂಡ ತಡೆದ್ರು ಸಹ ಪೊಲೀಸ್ನವ್ರು ಕೂಡ ಕೇರ್ ಮಾಡಲಿಲ್ಲ. ಅಂದರೆ ಅವ್ರಿಗೆ ಭಯನೇ ಇಲ್ಲ. ನಾವಿರೋದು ಹಿಂದೂಸ್ತಾನದಲ್ಲಿ ಇದ್ದೀವಿ ಅನ್ನೋದನ್ನು ಅವ್ರು ಮರ್ತೋಗ್ಬಿಟ್ಟಿದ್ದಾರೆ. ನಾವು ಭಾರತ ದೇಶದಲ್ಲಿ ಇದ್ದೀವಿ ಅಂತ ಮರ್ತೋಗ್ಬಿಟ್ಟಿದ್ದಾರೆ. ಯಾರೇ ಮಾಡಿದ್ರು ತಪ್ಪೇ. ಇಂಥ ಒಂದು ಕೃತ್ಯ ಮತ್ತೆ ಆಗಬಾರ್ದು ಅಂತ ಇವತ್ತು ನಾವು ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿ ನಮ್ಮ ಎಲ್ಲ ಹಿಂದೂ ಪರ ಸಂಘಟನೆಗಳು ಇವತ್ತು ಬಂದು ಭೇಟಿ ಮಾಡಿ ಅವರಿಗೆ ಮನವಿ ಮಾಡಿದ್ದೀರಿ. ಅವರು ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ಬಂಗಾರಪೇಟೆನಲ್ಲಿ 15 ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್